ಒಂದು ಮೂವಿ ಸೀನ್ ನ ಇನ್ಸ್ಪೈರ್ ಆಗಿ ತಗೊಂಡು ರಿಯಲ್ ಲೈಫ್ ಅಲ್ಲಿ ಬ್ಯಾಂಕ್ ರಾಬರಿ ಮಾಡಿರ್ತಾರೆ ಅಂತ ನಂಬ್ತೀರಾ? 2007ರಲ್ಲಿ ಜೋಸೆಫ್ ಮತ್ತೆ ಶಿಬು ಯಾವ್ದಾದ್ರು ರಾಬರಿ ಮಾಡಿ ಲೈಫ್ ಅಲ್ಲಿ ಒಂದೇ ಸರಿ ಸೆಟ್ಲ್ ಆಗ್ಬೇಕು ಅನ್ಕೋತಾರೆ. ಆಗ ಚಿಲಂಬ್ರದಲ್ಲಿರೋ ಸೌತ್ ಮಲಬಾರ್ ಗ್ರಾಮೀಣ ಬ್ಯಾಂಕ್ ಮೇಲೆ ಇವ್ರು ಕಂಡುಬೀಳುತ್ತೆ. ಇವ್ರ ಜೊತೆಗೆ ರಾಧಾಕೃಷ್ಣನ್ ಮತ್ತೆ ಕನಕೇಶ್ವರಿನ ಕೂಡ ಸೇರಿಸ್ಕೋತಾರೆ. ಈ ಬ್ಯಾಂಕ್ ಫಸ್ಟ್ ಫ್ಲೋರ್ ಅಲ್ಲಿ ಇರುತ್ತೆ. ಈ ಬ್ಯಾಂಕ್ ಕೆಳಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ರೆಸ್ಟೋರೆಂಟ್ ಸ್ಪೇಸ್ ಇರುತ್ತೆ. ಆ ರೆಸ್ಟೋರೆಂಟ್ ಕ್ಲೋಸ್ ಆಗಿ ರೆಂಟ್ ಗೆ ಅವೈಲೇಬಲ್ ಇದೆ ಅಂತ ಗೊತ್ತಾದ ತಕ್ಷಣ ಸುಮಾರು 50,000 ಅಡ್ವಾನ್ಸ್ ಕೊಟ್ಟು ಆ ಪ್ಲೇಸ್ ನ ರೆಂಟ್ ತಗೋತಾರೆ. ಅದಾದ್ಮೇಲೆ ಬ್ಯಾಂಕ್ ನ ಯಾವ ರೂಮ್ ಎಲ್ಲಿದೆ ಅಂತ ತಿಳ್ಕೊಂಡು ಕೆಳಗಿಂದ ಹೋಲ್ ಮಾಡಿ ಬ್ಯಾಂಕ್ ನ ಒಳಗಡೆ ನುಗ್ಗೋ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಹೋಲ್ ಮಾಡ್ಬೇಕಾದ್ರೆ ಜನಕ್ಕೆ ಗೊತ್ತಾಗಬಾರ್ದು ಅಂತ ರೆಸ್ಟೋರೆಂಟ್ ಮುಂದೆ ಅಂಡರ್ ರಿನೋವೇಷನ್ ಜನವರಿ 8ಕ್ಕೆ ಮತ್ತೆ ಓಪನ್ ಆಗುತ್ತೆ ಅಂತ ಬೋರ್ಡ್ ಹಾಕಿ ಎಲ್ಲರನ್ನೂ ನಂಬಿಸಿರ್ತಾರೆ. ಹೊರಗಿನ ಜನ ಒಳಗಡೆ ರೆಸ್ಟೋರೆಂಟ್ ನ ರಿಪೇರ್ ವರ್ಕ್ ನಡೀತಾ ಇದೆ ಅನ್ಕೊಂಡಿರ್ತಾರೆ. ಆದ್ರೆ ಒಳಗಡೆ ನಡೀತಾ ಇದ್ದಿದ್ದು ಕೇರಳದ ಬಿಗ್ಗೆಸ್ಟ್ ಬ್ಯಾಂಕ್ ರಾಬರಿಗೆ ಪ್ರಿಪರೇಷನ್. 2007 ಡಿಸೆಂಬರ್ 29ರ ಸಂಜೆಯಿಂದ ಇವರು ಫ್ಲೋರ್ ನ ಡ್ರಿಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಎಕ್ಸ್ಪ್ಲೋಸಿವ್ಸ್ ಮತ್ತೆ ಡ್ರಿಲ್ಲಿಂಗ್ ಮಿಷಿನ್ಸ್ ನ ಯೂಸ್ ಮಾಡಿ ಕೊನೆಗೂ ಸ್ಟ್ರಾಂಗ್ ರೂಮ್ ಫ್ಲೋರ್ ನ ಹೋಲ್ ಮಾಡ್ತಾರೆ. ಆ ಹೋಲ್ ಇಂದ ಬ್ಯಾಂಕ್ ಒಳಗೆ ನುಗ್ಗಿ ಗ್ಯಾಸ್ ಕಟರ್ ಮತ್ತೆ ಐರನ್ ಬಾರ್ಸ್ ನ ಯೂಸ್ ಮಾಡಿ ಒಳಗಿದ್ದ ಲಾಕರ್ ನ ಮುರಿದು ಸುಮಾರು 79 kg ಗೋಲ್ಡ್ ಮತ್ತೆ 24 ಲಕ್ಷ ಕ್ಯಾಶ್ ನ ಎತ್ಕೊಂಡು ಎಸ್ಕೇಪ್ ಆಗ್ತಾರೆ. ರಾಬರಿ ಮಾಡಿದ್ಮೇಲೆ ಫಿಂಗರ್ ಪ್ರಿಂಟ್ ಸಿಗಬಾರ್ದು ಅಂತ ಅದನ್ನ ಕ್ಲೀನ್ ಮಾಡಿ ಹೋಗಿರ್ತಾರೆ. ಮತ್ತೆ ಪೊಲೀಸ್ ಅವ್ರನ್ನ ಕನ್ಫ್ಯೂಸ್ ಮಾಡೋದಕ್ಕೆ ಜೈ ಮಾಯಿಸ್ಟ್ ಅಂತ ಬರ್ದಿಟ್ಟು ಈ ಕೆಲಸ ನಕ್ಸಲೈಟ್ಸ್ ಮಾಡಿರೋ ಹಾಗೆ ಡೌಟ್ ಬರೋ ತರ ಮಾಡ್ತಾರೆ. ಹಾಗೆ ಪೊಲೀಸ್ ಅವ್ರನ್ನ ಡೈವರ್ಟ್ ಮಾಡಕ್ಕೆ ಹೈದರಾಬಾದ್ ಹೋಟೆಲ್ ಅಲ್ಲಿ ಸ್ವಲ್ಪ ಚಿನ್ನ ಬಿಟ್ಟು ಬರ್ತಾರೆ. ಆದ್ರೆ ಅವ್ರು ರಾಬರಿ ಮಾಡಿದ ಟೈಮ್ ಅಲ್ಲಿ ಆ ಏರಿಯಾ ಟವರ್ ಗೆ ಕನೆಕ್ಟ್ ಆಗಿದ್ದ ಕಾಲ್ಸ್ ನ ಅನಲೈಸ್ ಮಾಡಿದಾಗ ಇವರು ಸೀಕ್ರೆಟ್ ಆಗಿ ಕಮ್ಯುನಿಕೇಟ್ ಮಾಡೋಕೆ ಅಂತ ಯೂಸ್ ಮಾಡಿರೋ ಫೋನ್ ನಂಬರ್ ಪೊಲೀಸ್ ಅವ್ರಿಗೆ ಸಿಗುತ್ತೆ. ಈ ನಂಬರ್ ಕನೆಕ್ಷನ್ ನ ಫಾಲೋ ಮಾಡ್ಕೊಂಡು ಪೊಲೀಸ್ ಅವರು ಇವ್ರನ್ನ ಕೊಯ್ಕೊಡೋದು ಅರೆಸ್ಟ್ ಮಾಡ್ತಾರೆ. ನಿಮ್ ಗ್ಯಾಂಗಲ್ಲೂ ಇದೇ ತರ ಕ್ರಿಮಿನಲ್ ಐಡಿಯಾಸ್ ಕೊಡೋ ಫ್ರೆಂಡ್ ನ ಟ್ಯಾಗ್ ಮಾಡಿ.